ಈ ಪ್ರಮುಖವಾದ ಸಭೆ ತಂಬಾಕು ಬೆಳೆಗಾರರ ರೈತರ ಒಂದು ಸಂಕಷ್ಟಗಳೇನಿದೆ. ಇತ್ತೀಚಿನ ಕೆಲವು ತೀರ್ಮಾನಗಳಲ್ಲಿ ರೈತರಿಗೆ ಕಳೆದ ಸಂಕ್ರಾಂತಿಯ ನಂತರ ಅವರು ಬೆಳೆದಿರ್ತಕ್ಕಂಥ ಬೆಳೆಯ ಒಂದು ಬೆಲೆ ಕುಸಿತ ಆಗಿದೆ ಅಂತಕ್ಕಂಥ ಒಂದು ಆತಂಕದಲ್ಲೇನಿದ್ರು. ಆ ಹಿನ್ನೆಲೆಯಲ್ಲಿ ಹಲವಾರು ಸಭೆಗಳನ್ನು ಆಗಲೇ ನಡೆಸಿದ್ದಾರೆ ಸ್ಥಳೀಯವಾಗಿ. ಇವತ್ತಿನ ದಿನ ರಾಜ್ಯದ ಸಚಿವರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಸಹ ಈ ಸಭೆಯಲ್ಲಿ ಇದ್ದರು. ಅದರ ಜೊತೆಗೆ ನಮ್ಮ ಈ ಭಾಗದ ಶಾಸಕರುಗಳು ಅರ್ಕಲಗೂಡಿನ ಮಂಜಣ್ಣ ಅವರು, ಹುಣಸೂರಿನ ನಮ್ಮ ಹರೀಶ್ ಅವರು ಮತ್ತು KR ನಗರದ ಶಾಸಕರು ಇವರೆಲ್ಲರೂ ಇವತ್ತು ಸಭೆಯಲ್ಲಿ ಭಾಗವಹಿಸಿದರು. ಸಂಸತ್ ಸದಸ್ಯರು ವಿಶೇಷವಾಗಿ ಯದುವೀರವರು ಅವರು ಸಹ ರೈತರ ಬಗ್ಗೆ ಕಾಳಜಿ ಹೊಂದಿರತಕ್ಕಂಥವ್ರು. ನಾವು ದೆಹಲಿಯಲ್ಲೂ ನೋಡ್ತೇನೆ, ರೈತರ ವಿಷಯದಲ್ಲಿ ಹಲವಾರು ರೀತಿಯಲ್ಲಿ ಅವರ ಕಮಿಟ್ಮೆಂಟ್ ಏನು ತೋರಿಸ್ತಾರೆ. ಹಲವಾರು ಮಂತ್ರಿಗಳ ಹತ್ರ ಭೇಟಿ ಕೊಟ್ಟು ಚರ್ಚೆ ಮಾಡ್ತಕ್ಕಂಥ ಹಲವಾರು ವಿಷಯಗಳಲ್ಲಿ ಅವರು ಸಹ ಈ ಸಭೆಯಲ್ಲಿ ಭಾಗವಹಿಸಿ ಅವ್ರದ್ದೇ ಆದಂಥ ಕೆಲವು ಅನುಭವಗಳು ರೈತರವ್ರ ಮುಂದೆ ಏನು ಹೇಳಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಪರಿಣಾಮಕಾರಿಯಾಗಿ ನಮ್ಮ ಖರೀದಿಗಾರರು ಏನಿದ್ದಾರೆ ಅವರು ಮತ್ತು ಟೊಬ್ಯಾಕೊ ಕಂಪನಿ ಮತ್ತು ನಮ್ಮ ಜನಪ್ರತಿನಿಧಿಗಳ ಸಭೆ ಇವತ್ತು. ನಾಳೆ ದಿನ ರೈತರ ಮುಖಂಡರುಗಳ ಸಭೆಯನ್ನು ಕರೀಲಿಕ್ಕೆ ಹೇಳಿದ್ದೇವೆ. ಈಗಾಗಲೇ ನಾಳೆ ಕರೆದಿದ್ದಾರೆ. ಇವತ್ತಿನ ಸಭೆಯಲ್ಲಿ ಅಂತಿಮವಾಗಿ ನಾವು ನಿರ್ಣಯ ಕೈಗೊಳ್ತಕ್ಕಂಥದ್ದಕ್ಕೆ ಟೊಬ್ಯಾಕೊ ಬೋರ್ಡ್ಗೆ ಮತ್ತು ಅಧಿಕಾರಿಗಳಿಗೆ ಮತ್ತು ನಮ್ಮ ಖರೀದಿದಾರರು ಏನಿದ್ದಾರೆ ಅವರು ಎಲ್ಲರಿಗೂ ಹೇಳಿರ್ತಕ್ಕಂಥದ್ದು, ರೇಟಿನ ಒಂದು ಏರಿಳಿತ ಏನಿದೆ ಬೆಲೆ, ಅದನ್ನು ಸರಿಪಡಿಸಿ ರೈತರಿಗೆ ಒಂದು ನ್ಯಾಯಯುತವಾದಂಥ ಲಾಭಕರವಾದಂಥ ಬೆಲೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಂತಿಮವಾಗಿ ಕಳೆದ ವರ್ಷದ ಬೆಲೆ ಏನಿದೆ ಅದಕ್ಕಿಂತ ಒಂದು ಪರ್ಸೆಂಟೇಜ್ ಏನು ಜಾಸ್ತಿ ಮಾಡಬೇಕು ಅಂತಕ್ಕಂಥ ಇಬ್ಬರು ಕೂತು ಚರ್ಚೆ ಮಾಡಿ, ಟೊಬ್ಯಾಕೊ ಬೋರ್ಡ್ನ ಅಧಿಕಾರಿಗಳು ಮತ್ತು ಖರೀದಿದಾರರು ಕೂತು ಚರ್ಚೆ ಮಾಡಿ ರೈತನಿಗೆ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು, ಕಳೆದ ಬಾರಿಗಿಂತ ಹೆಚ್ಚಿನ ಬೆಲೆ ನಿಗದಿ ಆಗಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇಲ್ಲ, ಇಮ್ಮಿಡಿಯೇಟಾಗಿ 2-3 ದಿವಸದಲ್ಲೇ ಈಗ ಖರೀದಿ ನಡೀತಾ ಇದೆ. ಅದ್ರ ಬೆಲೆ ಕಡಿಮೆ ಆಗಿದೆ. ಸಂಕ್ರಾಂತಿ ಹಬ್ಬಕ್ಕಿಂತ ಮುಂಚೆ ಏನು ಬೆಲೆ ಇತ್ತು ಅದು ಕಡಿಮೆ ಆಗಿರ್ತಕ್ಕಂಥದ್ದು, ಒಂದು 30-40 ರೂಪಾಯಿ ಕಡಿಮೆ ಆಗಿದೆ. ಅದನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಅವರಿಗೆಲ್ಲರಿಗೂ ಇವತ್ತು ನಾವು ತಾಕೀತು ಮಾಡಿದ್ವಿ. ಸರ್, ಸಿಗರೇಟ್ ಬೆಲೆ ಜಾಸ್ತಿ ಆದಮೇಲೆ ತಂಬಾಕು ಬೆಲೆನೂ ಜಾಸ್ತಿ ಆಗಬೇಕಲ್ವಾ ಅಂತ. ಇಲ್ಲಿ ಸಿಗರೇಟ್ ಬೆಲೆ ಜಾಸ್ತಿ ಆಗತಕ್ಕಂಥದ್ದು ಒಂದು ಭಾಗ. ತಂಬಾಕು ಬೆಳೆಗಾರರ ಬೆಲೆ ಜಾಸ್ತಿ ಆಗಬೇಕು ಅಂತಕ್ಕಂಥದ್ದು ನಿಮ್ಮ ಏನು ಪ್ರಶ್ನೆ ಇಟ್ಟಿದ್ದೀರಿ. ಇಲ್ಲಿ ಪ್ರಶ್ನೆ ಸಿಗರೇಟಿನ ಬೆಲೆ ಜಾಸ್ತಿ ಆದರೂ ಕೊಂಡ್ಕೊಳ್ತಕ್ಕಂಥವ್ರು ಕಡಿಮೆ ಆದಾಗ ಪ್ರೊಡಕ್ಷನ್ನಲ್ಲಿ ಅವರಿಗೆ ಹಲವಾರು ರೀತಿಯ ಸಮಸ್ಯೆಗಳಿದ್ದಾವೆ. ಅದನ್ನು ಸಹ ಅವ್ರು ಹೇಳ್ಕೊಂಡಿದ್ದಾರೆ. ಅವ್ರಿಗಿರ್ತಕ್ಕಂಥ ಸಮಸ್ಯೆಗಳನ್ನು ಹೇಳಿದ್ದಾರೆ. ನಾವು ಒಂದು ಮಾತು ಹೇಳಿದ್ದೇವೆ, ನಿಮ್ಮ ಸಮಸ್ಯೆಗೆ ನಾವು ಏನು ಕೇಂದ್ರ ಸರ್ಕಾರದ ಮುಂದೆ ಚರ್ಚೆ ಮಾಡಬೇಕು, ಹಣಕಾಸು ಸಚಿವರ ಹತ್ರ, ಕಾಮರ್ಸ್ ಮಿನಿಸ್ಟರ್ ಹತ್ರ, ಅದ್ರ ಬಗ್ಗೆ ನಿಮ್ಮ ಪರವಾಗಿ ಧ್ವನಿ ಎತ್ತಲಿಕ್ಕೆ ತಯಾರಿದ್ದೇವೆ. ಆದರೆ ರೈತನಿಗೆ ಈಗ ಬೆಲೆ ಕಡಿಮೆ ಆಗಿರ್ತಕ್ಕಂಥದ್ದು ಸರಿಪಡಿಸಿ ಅಂತಕ್ಕಂಥ ಸೂಚನೆ ಕೊಡ್ತೀವಿ.